ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಮೀನರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅಂತಂದರೆ ತುಂಬ ವಿಶೇಷವಾದದ್ದು. ಯಾಕೆ ಅಂತಂದರೆ ಕುಜ ಹಾಗೂ ಗುರು ಶನಿ ಅಶುಭರಾಗಿದ್ದರೂ ಹೊಸ ಪ್ರಯತ್ನದಲ್ಲಿ ಸಾಕಷ್ಟು ಯಶಸ್ಸು. ಯಾಕೆಪ್ಪ ಅಂತಂದರೆ ಕುಜ ಹಾಗೂ ಶನಿ ನೀಚ ಗ್ರಹಗಳಾಗಿದ್ದರೂ ಸಹ ಗುರುವಿನ ಬಲದಿಂದ, ಆದರೆ ನಿಮ್ಮ ಗ್ರಹಗತಿಗಳಲ್ಲಿ, ನಿಮ್ಮ ಸಂದರ್ಭದಲ್ಲಿ, ನಿಮ್ಮ ಕುಂಡಲಿ ಆಧಾರ ಪ್ರಕಾರದಲ್ಲಿ ಅದು ಅಶುಭಗಳನ್ನು ತೋರಿಸ್ತಾ ಬರ್ತಾ ಇರುತ್ತೆ. ಆದರೆ ಅದರದ ಫಲಗಳನ್ನು ನೋಡಬೇಕಲ್ಲ. ವಕ್ರತನ, ನೀಚತನ ವಿಚಾರದಲ್ಲಿ, ದ್ವಾದಶ ಪರಿಣಾಮದ ವಿಚಾರದಲ್ಲಿ ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಬರುತ್ತೆ. ಗುರುವಿನ ಅನುಗ್ರಹ, ಶನಿ ಕರ್ಮದಾಯಕನಾಗಿರ್ತಾನೆ. ಯಾಕಂದರೆ ಮೀನರಾಶಿಯವರು ಇಷ್ಟು ವರ್ಷಾನುಗಟ್ಟಲೆ ತುಂಬ ಒಂದು ಮಾನಸಿಕವಾಗಿ ಕುಗ್ಗುತ್ತಾ ಬರ್ತಾ ಇರ್ತಾರೆ. ಅವರು ಆರ್ಥಿಕದಲ್ಲಿ ನಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ, ಅಪವಾದಗಳನ್ನು ತೊಗೊತಾ ಇರ್ತಾರೆ. ಎಷ್ಟೇ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ರೂ ನಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅವರಿಗೆ ಆರ್ಥಿಕದಲ್ಲಿ ಕಷ್ಟ ನಿವಾರಣೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ, ಬಂಧುಗಳ ಯಾರಿಗೆ ವಿಚಾರದಲ್ಲಿ ಸಾಲ ಬಾಧೆಗಳು ನಿವಾರಣೆ ಆಗುತ್ತಾರೆ. ಯಾಕಂದರೆ ಮಂಜಿನ ರೀತಿಯಲ್ಲಿ ಇರುವ ಬೆಟ್ಟ, ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಮಂಜಿನ ರೀತಿಯಲ್ಲಿ ಬೆಟ್ಟ ನೀರಂತೆ ಕರಗೋಗುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲೂ ರಾಹು ಕೇತುಗಳಿಂದನೂ ಸಹ ಕೆಲವೊಮ್ಮೆ ಕಾರ್ಯಗಳ ವಿಳಂಬ ಆದರೂ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಸೆಪ್ಟೆಂಬರ್ ತಿಂಗಳ ಮಧ್ಯದ ಒಂದು ಭಾಗದಲ್ಲಿ ರಾಹು ಕೇತುಗಳು ಈ ಮೀನರಾಶಿಯವರಿಗೆ ತೊಂದರೆಗಳನ್ನು ಕೊಟ್ಟರು, ವಿಳಂಬ ಆಗುತ್ತೋ ಸಹ ಯಾವುದೇ ತೊಂದರೆಗಳನ್ನು ಕೊಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅವರು ಏನು ಮಾಡಬೇಕು ಅಂದರೆ ರಾಹು ಕೇತುವಿನ ಶಾಂತಿಗಳನ್ನು ನೀವು ಮಾಡಲೇಬೇಕಾಗ್ತದೆ. ಆದರೆ ಶೇರ್ ವ್ಯಾಪಾರಿಗಳಿಗೆ, ಶೇರ್ ಮಾರ್ಕೆಟಿಂಗಲ್ಲಿ ಇರೋರಿಗೆ ಅವರಿಗೆ ಲಾಭಕರವಾಗಿರುತ್ತೆ ಸೆಪ್ಟೆಂಬರ್ ತಿಂಗಳು. ದೂರದ ಪ್ರಯಾಣ ಯೋಗ, ಪ್ರವಾಸದ ಯೋಗಗಳು, ವಿವಾಹದಲ್ಲಿ ಯಾರ್ಯಾರು ವಿಳಂಬಗಳನ್ನು ಇಡ್ತಾರೋ ವಿವಾಹದ ವಿಚಾರದಲ್ಲಿ ಅವರೆಲ್ಲವೂ ಸಹ ನಿವಾರಣೆ ಆಗುತ್ತೆ. ವಿವಾಹದಲ್ಲಿ ಯಾರೇ ತೊಂದರೆಗಳು ವಿಚಾರ ಮಾಡ್ಕೊಂಡಿದ್ರು, ಅವ್ರಿಗೆ ವಿಳಂಬ ಆಗ್ತಾಯಿದ್ರೆ ಅವ್ರಿಗೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಎಲ್ಲರಿಗೂ ಮಾಂಗಲ್ಯ ಯೋಗಗಳನ್ನು ಅವರಿಗೆ ಕಾಣಬಹುದು. ಮಾನಸಿಕ ನೆಮ್ಮದಿ ಅವರಿಗೆ ಸಿಗುತ್ತೆ. ವೀಕ್ಷಕರೇ, ಮೀನರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮಾನಸಿಕ ಯೋಗ ಆಯ್ತಲ್ಲ. ಎಲ್ಲರೂ ಯಾರು ನೆಮ್ಮದಿ ಹಾಳು ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ಸಹ ಇವರಿಗೆ ಯೋಗ ಸಿಗುತ್ತೆ. ಆದರೆ ವಿದ್ಯಾರ್ಥಿಗಳು ಮಾತ್ರ ಏಕಾಗ್ರತೆಗಳನ್ನು ವಹಿಸಿ ಎಜುಕೇಷನ್ ಕಡೆ, ಶಿಕ್ಷಣದ ಕಡೆ ಗಮನಗಳನ್ನು ಕೊಡಲೇಬೇಕಾಗ್ತದೆ. ಮನಸ್ಸು ಚಂಚಲತೆಗಳನ್ನು ಮಾಡ್ಕೋಬಾರ್ದು. ಅವರು ಮೀನರಾಶಿಯವರು ಉದ್ಯೋಗದ ಕಡೆ, ಒಂದು ವಿದ್ಯಾರ್ಥಿಗಳು ಎಜುಕೇಷನ್ ಕಡೆ ಅವರು ಗಮನ ಕೊಡಲೇಬೇಕಾಗ್ತದೆ ವೀಕ್ಷಕರೇ. ಆದರೆ ವ್ಯಾಪಾರ, ಹಣಕಾಸು ಅಭಿವೃದ್ಧಿ ವಿಚಾರವಾಗಿ, ಏಕಗ್ರಹಿ ವಿಚಾರವಾಗಿ ನೀವು ಹೋಗಲೇಬೇಕಾಗ್ತದೆ. ಚಂಚಲ ಮನಸ್ಸುಗಳನ್ನು ಮಾಡಿಕೊಂಡು ನೀವು ಯಾವುದೇ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಯೋಗ ಚೆನ್ನಾಗಿದೆ, ಅದಕ್ಕೆ ನಿಮಗೆ ಹೇಳ್ತಾರೆ ರಾಹು ಕೇತುಗಳನ್ನು ಶಾಂತಿಗಳನ್ನು ಮಾಡಿ ಹಾಗೂ ನಿಮ್ಮ ಒಂದು ಶನೇಶ್ವರನ ದರ್ಶನಗಳನ್ನು ಮಾಡಿಕೊಂಡು ನಿಮ್ಮ ಕೈಯಾರೆ ಮೀನರಾಶಿಯವರಿಗೆ ಎಳ್ಳಿನ ಎಣ್ಣೆ ಅಭಿಷೇಕಗಳನ್ನು ಶನೇಶ್ವರನಿಗೆ ನೀವು ಮಾಡಬೇಕಾಗ್ತದೆ. ಪ್ರತಿ ಶನಿವಾರ ಆಗಿರ್ಬೋದು ಹಾಗೂ ಮಂಗಳವಾರ ಆಗಿರ್ಬೋದು, ಶನೇಶ್ವರನಿಗೆ ನೀವು ಯಾರು ಒಂದು ಎಳ್ಳೆಣ್ಣೆ ಅಭಿಷೇಕಗಳನ್ನು ಮಾಡ್ತಿರೋ ಅವಾಗ ಒಳ್ಳೆ ಫಲ, ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ, ಹೆಚ್ಚಿನ ಸಮಾಧಾನಗಳನ್ನು ಸಿಗುತ್ತೆ. ನಿಮ್ಮ ಒಂದು ಎಲ್ಲ ಗ್ರಹದ ಶಾಂತಿಗಳನ್ನು ಸಿಗುತ್ತೆ. ಕರ್ಮದ ಫಲಗಳನ್ನು ಹೋಗಿ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತೆ. ವೀಕ್ಷಕರೇ, ಮೀನರಾಶಿಯವರಿಗೆ ಒಳ್ಳೆಯ ಸಮಯ ಪ್ರಾರಂಭ ಆಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಮಾಹಿತಿಗಳು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ಎಲ್ಲ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.